ಸಾರ್ವಜನಿಕರಿಗೆ ಗೊತ್ತಾಗಬೇಕಂತ ವಿಷಯ. ನೀವೇ ನೋಡಿದ್ದೀರಿ ಈ ಹಳ್ಳಿ ಎಷ್ಟು ಅಗೌರವಾಗಿದೆ ಅಂತ. ಬೆಟ್ಟದ ತಪ್ಪಲಲ್ಲಿ ಎಷ್ಟು ಹೀನಾಯವಾಗಿದೆ ಅಂತ ನೋಡಿರ್ಬೋದು. ಬರ್ಲಿಕ್ಕೆ ರೋಡ್ ಇಲ್ಲ, ಒಂದು ಲೈಟ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಆಗ್ಲೇ ಇಲ್ಲಿರ್ತಕ್ಕಂಥ ಒಂದು 15-20 ಮನೆಗೆ ಬಂದು ಮನವಿ ಮಾಡ್ಕೊಂಡ್ರು. ಒಂದು ಬೋರ್ವೆಲ್ ವ್ಯವಸ್ಥೆ, ಬೋರ್ ಹಾಕ್ಸ್ಕೊಟ್ಟಿದ್ದೀನಿ, ಒಂದು 5 ಮಾಸ ಲೈಟ್ ಹಾಕ್ಸ್ಕೊಟ್ಟಿದ್ದೀನಿ, 28 ಲಕ್ಷ ಅಮೌಂಟ್ ಹಾಕಿ ರೋಡ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಟೆಂಡರ್ ಆಗಿದೆ. ಸ್ವಲ್ಪ ಖಾಸಗಿ ಸಮಸ್ಯೆ ಇರೋದನ್ನ ಒಂದು ವಾರದಲ್ಲಿ ಬಗೆಹರಿಸಿ ರೋಡು, ನೀರು ಮತ್ತು ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಕರೆಂಟು ಮತ್ತು ಬೋರ್ ಹಾಕ್ಸ್ಕೊಟ್ಟಿದ್ದೀನಿ. ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಈ ಊರೊಂದು ಇದೆ ಅನ್ನೋದೇ ಎಲ್ಲರೂ ಮರ್ತೋಗಿದ್ದಾರೆ. ಈ ಪಂಚಾಯತಿದಲ್ಲಿ ಒಂದು ಊರಿನ ಮರ್ತೋಗಿದ್ದಾರೆ. ಸೊ ಅಂತರ್ಗಂಗೆ ಅನ್ನೋ ವಿಚಾರದಲ್ಲಿ ಬಂದಾಗ ಇದು ತುಂಬಾ ಹೀನ ಪರಿಸ್ಥಿತಿ ಇತ್ತು. ಈಗ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಇನ್ನೂ ಕೂಡ ಮೂಲ ಸೌಕರ್ಯ ಇದ್ರೆ ಖಂಡಿತವಾಗಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ನನ್ನ ಸಾರ್ವಜನಿಕರು ಮತ್ತು ಈ ಊರವರು ಎಲ್ಲ ಅವ್ರ ಮಂತಿಗೆ ಹೋಗ್ಬಿಟ್ಟು ಈ ಕೆಲಸ ಮಾಡಿಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಊರವ್ರಿಗೆ ಎಲ್ರಿಗೂ ಒಳ್ಳೇದಾಗಿ ಕೇಳ್ಕೊತೀನಿ. ಸರ್, ಸುಮಾರು 8 ವರ್ಷದಿಂದ ನೀವು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಿ. 8 ವರ್ಷ ಮೇಲೆ